ನಮ್ಮ ಸ್ಥಳೀಯರು ಲೋಕೇಶ್ ಅಣ್ಣ ಮತ್ತೆ ಯಶವಂತ್ ಅವರು ಇದ್ದಾರೆ. ಇಲ್ಲಿ ಕುಂಬೇಶ್ವರ ಏನು ಗಣಪತಿ ಇದೆಯಲ್ಲ ಅಲ್ಲಿ ಬಿಟ್ಟಿದ್ದಾರೆ. ಅವ್ರ ಹತ್ರ ಒಂದು ವಿಚಾರ ಕೇಳೋಣ ಅಂತೇಳಿ. POP ಗಣಪತಿ ಮತ್ತೆ ಮಣ್ಣಿನ ಗಣಪತಿ ಇರುವಂತ ವ್ಯತ್ಯಾಸ ಇರೋಣ. POP ಏನಂದ್ರೆ ಅದು ನಮ್ಮ ನೈಸರ್ಗಿಕ ನಮ್ಮ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಅದೇನಾಗುತ್ತೆ, ಈಗ POP ನೀರಲ್ಲಿ ಬಿಡ್ತೀವಿ, ಗಣೇಶ ಎಲ್ಲ ಮುಗಿದ್ಮೇಲೆ ಗಣೇಶನ ಬಿಟ್ಟಾಗ ನೀರಲ್ಲಿ ಕರಗಿ ಅದನ್ನ ನಮ್ಮ ಹಸುಗಳು ದನಗಳು ಏನೋ ನೀರು ಕುಡಿತವೆ. ಅದು ಹೇಳಿ 20,000 ಇರೋದು. ಏನಕ್ಕೆ ಬಂದಿರೋದು ನೀವು ಇಲ್ಲಿ? ಗಣಪತಿ ಇಕ್ಕೋಕೆ ಬಂದಿದ್ದೀವಿ. ಚೆನ್ನಾಗಿದಾವ? ಯಾವ ತರ ಗಣಪತಿ? ಮಣ್ಣಿನ ಗಣಪತಿ. ಯಾಕೆ ಮಣ್ಣಿನ ಗಣಪತಿನ ಇಡ್ತೀರಾ? POP ಗಣಪತಿ ಇಕ್ಕಿದರೆ ಇದು ನೀರಲ್ಲಿ ಬೀಳುವಾಗ ಆ ಕಪ್ಪೆ, ಹಾವು, ಮೀನು ಎಲ್ಲ ಸತ್ತು ಹೋಗುತ್ತದೆ. POP ಗಣಪತಿಯಿಂದ ಕೆಮಿಕಲ್ಸ್ ಜಾಸ್ತಿ. ಗಣಪತಿ ಸೇಲ್ಸ್ ಎಲ್ಲ ಹೆಂಗಿದೆ? ಸೇಲ್ಸು ಏನು ಸುಮಾರಾಗೈತೆ ಅಂತ ಹೇಳ್ಕೊಳೋಷ್ಟೇನು ಇಲ್ಲ. ಯಾಕಿಲ್ಲ ಅಂದ್ರೆ ಸರ್ಕಾರ ಮಾನ್ಯ ಸಚಿವರು ಈಶ್ವರ್ ಖಂಡ್ರೆ ಸಚಿವರು ಮೊನ್ನೆ ಪೇಪರಲ್ಲಿ ನ್ಯೂಸ್ ಮಾಡಿದ್ರು, ಏನು POP ಮಾರಿದ್ರೆ ಮಾರಕ ಅಂತೇಳಿ ಸಚಿವರು ಮಾಡಿದ್ರು. ಆ ಸಚಿವರು ಮಾಡಿರೋ ಆದೇಶನ ಯಾವ ಜಿಲ್ಲೆ ಅಧಿಕಾರಿಗಳಾಗ್ಲಿ ಯಾವ ಅಧಿಕಾರಿಗಳಲ್ಲಿ ಪಾಲನೆ ಮಾಡ್ತಾ ಇಲ್ಲ. ಸುಮ್ಮನೆ ಹೇಳ್ತಾರ, ನಾವು ಮೆಮೊರಂಡಮ್ ಎಲ್ಲ ಕೊಟ್ಟಿದ್ದೀರಿ ನಮ್ಮ ತಂಡದಿಂದ, ಆಯ್ತು ಕಂಟ್ರೋಲ್ ಮಾಡ್ತೀರಾ ಅಂದ್ರೆ ಕಂಟ್ರೋಲ್ ಮಾಡಿದ್ದೇನು ಇಲ್ಲ. ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಮಾಡ್ತಾ ಇದಾರೆ, ಕಳ್ತಾನು ಮಾಡ್ತಾ ಇದಾರೆ, ಇಡೋದಕ್ಕೂ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಸರ್ಕಾರದವ್ರು ಏನಂದ್ರೆ ಮುಚ್ಚಳಿಕೆ ಬರ್ಕೊಡ್ಬೇಕು ಅಂತ ಹೇಳ್ತಾರೆ. ನಾವು POP ಇಡಲ್ಲ, ಮಣ್ಣಿಂದು ಮತ್ತೆ ಇದೇ ಇಡ್ತೀರಿ ಅಂತೇಳಿ ಹೇಳಿದ್ರೆ ಮುಚ್ಚಳಿಕೆ ಬರ್ಕೊಡ್ಬೇಕು ಅಂತೇಳಿ ಆ ಮುಚ್ಚಳಿಕೆ ಇವ್ರು ಬರ್ಸ್ಕೊಳೋದೇನಿಲ್ಲ, ಇವ್ರು ಪರ್ಮಿಷನ್ ಕೊಟ್ಟಿರೋದು. ಅದರಿಂದ ನಮ್ಗೆ ವ್ಯಾಪಾರಗಳೇನು ಇಲ್ಲ.